ರೂಲ್ ಬುಕ್ ಬರೋದೇ ಇಲ್ಲ ನಮ್ಮ ಲೈಫಲ್ಲಿ ಏನೇ ನಡೆದ್ರು ನೀವು ಹಿಂಗೆ ಮಾಡಬೇಕು, ರೆಗ್ಯುಲೇಷನ್ಸ್ ಇರಲ್ಲ, ರೂಲ್ಸ್ ಇರಲ್ಲ, ನೀವು ಈ ಥರ ಮಾಡಬೇಕು ಅಂತಿರಲ್ಲ, ಅಥವಾ ಒಂದು ಗೈಡ್ಲೈನ್ಸ್ ಬರಲ್ಲ. ನಾವು ಮಾಡ್ಕೊಬೇಕಾಗುತ್ತೆ. ಆ ಸಿಚುವೇಶನ್ ಬಂದಾಗ ಅದನ್ನು ಫೇಸ್ ಮಾಡೋದು ಹೇಗೆ ಅಂತ ಯಾರು ಹೇಳ್ಕೊಡಲ್ಲ. ಅದಾಗದೆ ಅದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಒಂದು. ಬಟ್ ಅದಕ್ಕೆ ಒಂದು ಮಾತ್ರ ತುಂಬ ಇಂಪಾರ್ಟೆಂಟು, ಗುಂಡಿಗೆ ಇರಬೇಕು. ಆ ಫೇಸ್ ಮಾಡುವಂಥ ಒಂದು ಗುಂಡಿಗೆ ಇರಬೇಕು. ಕುಗ್ಗಬಾರ್ದು, ಎಲ್ಲೂ ಕುಗ್ಗಬಾರ್ದು. ಬಿಕಾಸ್ ಆಫ್ಟರ್ ಎವ್ರಿ ರೇನ್, ಆಫ್ಟರ್ ಎವ್ರಿ ಥಂಡರ್ ಸ್ಟಾರ್ಮ್ ಕಮ್ ಸನ್ಶೈನ್ ಅಂತ ನಾನು ಬಿಲೀವ್ ಮಾಡ್ತೀನಿ ತುಂಬ. ಈ ಒಂದು ಆ ಡಾರ್ಕ್ ಪೀರಿಯಡ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ. 2018 ಆ ತಂದೆನ ಕಳ್ಕೊಳ್ತೀನಿ. ತಂದೆ ನನಗೆ ಸೂಪರ್ ಹೀರೋ. ಅಮ್ಮಕಿನ್ನ ಜಾಸ್ತಿ ಇಷ್ಟಪಡ್ತಾ ಇದ್ದೆ, ತುಂಬ ಪ್ರೀತಿ ಇಟ್ಕೊಂಡಿದ್ದೆ ತಂದೆ ಮೇಲೆ. ಅವರೇ ನನ್ನ ಪ್ರಪಂಚ ಆಗಿರ್ತಾರೆ. ಸಡನ್ನಾಗಿ ನಾನು ಬೆಂಗಳೂರಲ್ಲಿ ಇರ್ತೀನಿ, ಅವ್ರು ಹೈದ್ರಾಬಾದ್ಗೆ ಬಿಸ್ನೆಸ್ ಮೇಲೆ ಹೋಗಿರ್ತಾರೆ, ಒಂದು ಮೀಟಿಂಗ್ ಮೇಲೆ. ಹೈದ್ರಾಬಾದಲ್ಲಿ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾಸ್ಪಿಟ್ಲಲ್ಲಿ ತೀರ್ಕೊಳ್ತಾರೆ. ಯಾವತ್ತೂ ನಾನು ನಮ್ಮ ತಂದೆನ ಬೆಡ್ ರಿಡನ್ ಆಗಲಿ ಅಥವಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋದಾಗಲಿ, ಮನೇಲೇ ಒಂದು ಜ್ವರ ಅಂತ ನೆಗಡಿ ಅಂತ ಮಲ್ಕೊಂಡಿರೋದಾಗಲಿ ನಾನು ನೋಡೇ ಇರಲ್ಲ. ನನ್ನ ಮುಂದೆ ಯಾವತ್ತೂ ಅವ್ರ ನೋವನ್ನ ತೋರಿಸ್ಕೊಂಡೇ ಇಲ್ಲ. ಹೊರಗಡೆ ಆಗಿರ್ಬೋದು ಅಥವಾ ಅವ್ರ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅವ್ರ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಳ್ತಾರೆ. ಒಬ್ಬ ಸ್ಟ್ರಾಂಗ್ ವ್ಯಕ್ತಿತ್ವ, ಈ ರೀತಿ ಒಬ್ಬ ಮಾಚೋ ಒಂದು ಸ್ಟ್ರಾಂಗ್ ಸೂಪರ್ ಹೀರೋ ಆಗಿ ಓಡಾಡ್ತಿರೋರು ಸಡನ್ನಾಗಿ ಹೈದ್ರಾಬಾದಿಂದ ನಮಗೆ ಅದು ನೋಮೋರ್ ಅಂತ ಬಂದಾಗ ನಮ್ಮಕ್ಕೆ ಹೆಂಗಾಗುತ್ತೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಸೂಪರ್ ಹೀರೋ ಆಗಿರೋರು ಹೋಗ್ತಾನೂ ಸೂಪರ್ ಹೀರೋ ಆಗೇ ಹೋಗ್ತಾರೆ. ಈಗ ಒಳ್ಳೇದಾಗ್ತಾ ಇದೆ, ಎಲ್ಲ ಒಳ್ಳೇದಾಗ್ಲಿ. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ರೀತಿಯಾಗಿ ತುಂಬಾ ಹತ್ತಿರದಲ್ಲಿ ಇದ್ದಿದ್ದು ಅಂತ ಅಂದ್ರೆ, ತುಂಬಾ ಕ್ಲೋಸ್ ಅಂತಂದ್ರೆ ಮೋಕ್ಷಿತಾ ಅವರು. ನೀವು ಮೋಕ್ಷಿ ಅಂತ ಹೇಳಿ ಅದೇ ಮೋಕ್ಷಿ ಅಂತ ಮೋಕ್ಷಿ. ಸೊ ನಿಮ್ಮ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಎಲ್ಲರ ಜೊತೆ ಆ ಬಾಂಡಿಂಗ್ ಇರಲಿಲ್ಲ ಐಶ್ವರ್ಯಗೆ. ಈಗ ಭವ್ಯ ಜೊತೆ ಆಗಿರ್ಬೋದು, ಚೈತ್ರ ಅವರು ಓಕೆ ಕೆಲವು ಟೈಮಲ್ಲಿ ಜಗಳ ಆಗ್ತಿದ್ದು, ಕೆಲವು ಟೈಮಲ್ಲಿ ಚೆನ್ನಾಗಿರ್ತಾ ಇದ್ರಿ. ಮೋಕ್ಷಿತಾ ಅವ್ರ ಜೊತೆ ಮತ್ತೆ ಶಿಶಿರ್ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ರಿ. ಸೊ ಆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ, ಟ್ರಯೋ ಅಂತಾನೆ ಇವಾಗ ಒಂದಷ್ಟು ಸ್ಟೋರೀಸ್ ನೋಡಿದೆ, ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ. ಟ್ರಯೋ, ನಾನು, ಶಿಶಿರ್, ಮೋಕ್ಷಿತಾ ತುಂಬಾನೇ ಕ್ಲೋಸ್ ಆಗಿದ್ವಿ. ಬಿಕಾಸ್ ನಮ್ಮ ಒಂದು ಥಾಟ್ ಪ್ರಾಸೆಸ್ ಏನಿದೆಯೋ, ವೈಬ್ಸ್ ಏನಿದೆಯೋ ತುಂಬಾ ಮ್ಯಾಚ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ತುಂಬಾ ಜೆಲ್ ಆದ್ವಿ. ಅಂಡ್ ಶಿಶಿರ್ ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಲಾಂಗ್ ಬ್ಯಾಕ್ ಒಂದು ಸಿನಿಮಾ 2016-17 ಒಂದು ಸಿನಿಮಾ ಮಾಡಿರ್ತೀನಿ. ಅಲ್ಲಿಂದ ಪರಿಚಯ. ಬಟ್ ನನಗೆ ಅವರ ವ್ಯಕ್ತಿತ್ವ ತಿಳ್ಕೊಳ್ಳೋಕ್ಕೆ ಬಿಗ್ ಬಾಸ್ ಅಲ್ಲೇ ನಾನು ಪುನಃ ಪರಿಚಯ ಆಗಿದ್ದು ಅವ್ರಿಗೆ. ಸೊ ಅವ್ರನ್ನ ವ್ಯಕ್ತಿಯಾಗಿ ಅಲ್ಲಿ ನಾನು ತಿಳ್ಕೊಂಡೆ ಅವ್ರ ಬಗ್ಗೆ. ಸೊ ತುಂಬ ಕ್ಲೋಸ್ ಆಗಿರ್ತೀವಿ, ಒಂದು ಒಳ್ಳೆ ಎಮೋಷ್ನಲ್ ಸಪೋರ್ಟ್ ಕೊಡ್ತಾರೆ. ಆ್ಯಂಡ್ ಎಲ್ಲೆಲ್ಲಿ ನನಗೆ ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದಾರೆ. ನಾನು ಕೇಳಿ ತೊಗೊಂಡಿರೋದಲ್ಲ. ಸೊ ಅವ್ರಿಗೆ ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಬೇಕು, ನಾನು ಅವರು ಕೇಳಿದ್ರೆ ನಾನು ತೊಗೊಳ್ತಾ ಇದ್ದೆ. ಅವ್ರಿಗೆ ವೈಸ್ ವರ್ಸ ಈ ಥರ ಒಂದು ಬಾಂಡಿಂಗ್ ಇತ್ತು. ಆ್ಯಂಡ್ ಮೋಕ್ಷಿತಾ ಅವರು ಒಳ್ಳೆ ಪ್ಲೇಯರು, ತುಂಬ ಹೆಡ್ ಸ್ಟ್ರಾಂಗ್ ಇದ್ದಾರೆ ಅವರು. ಆ್ಯಂಡ್ ಒಂದು ಕಡೆ ಅವ್ರಿಗೆ ಒಂದು ಕನ್ಫ್ಯೂಷನ್ ಆಗುತ್ತೆ. ಮಂಜಣ್ಣ ಮತ್ತು ಗೌತಮಿ ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ, ಅವ್ರನ್ನ ಒಂದು ಟ್ರಯೋ ಅಂತ ಕರಿತಾ ಇರ್ತಾರೆ. ಎಲ್ಲೊಂದು ಕಡೆ ಅವ್ರಿಗೆ ಅಲ್ಲಷ್ಟು ವ್ಯಾಲ್ಯೂ ಸಿಗಲ್ಲ ಅಂತ ಅವ್ರಿಗೆ ಅನ್ಸಿರುತ್ತೆ. ಸೊ ಅಲ್ಲಿಂದ ಆಚೆ ಬಂದ ಮೇಲೆ ನಾನು ಶಿಶಿರ್ ಅವ್ರಿಗೆ ಒಂದು ಎಮೋಷನಲ್ ಸಪೋರ್ಟ್ ಕೊಟ್ವಿ ಅಂತ ಅವ್ರು ಹೇಳಿದ್ರು. ಬಟ್ ಎಮೋಷನಲ್ ಸಪೋರ್ಟ್ ಅನ್ನೋದಕ್ಕಿಂತ ನನಗೆ ಅವ್ರ ಪರ್ಸ್ನಾಲಿಟಿ ತುಂಬ ಇಷ್ಟ ಆಗಿತ್ತು ಮೋಕ್ಷಿತಾ ಅವರು. ಆ್ಯಂಡ್ ಈ ಹಿಂದೆ ಆಚೆ ಭೇಟಿ ಆಗಿದೆ ಮೋಕ್ಷಿತಾ ಅವ್ರನ್ನ. ಭೇಟಿ ಆಗ್ಬಿಟ್ಟು ಹೇಳಿದ್ದೆ, ನಮ್ಮ ತಾಯಿಗೆ ನೀವು ಅಂದರೆ ನಮ್ಮ ತಾಯಿ ನಿಮ್ಮ ಫ್ಯಾನು, ಅವ್ರ ಪ್ರೋಗ್ರಾಮ್ ನೋಡ್ತಾ ಇದ್ರು, ಪಾರು ಸೀರಿಯಲ್ ನೋಡ್ತಾ ಇದ್ರು. ತುಂಬ ಸೀರಿಯಲ್ ನೋಡ್ತಾನೆ ಇಲ್ಲ ಅಮ್ಮ. ಪಾರು ಒಂದೇ ನೋಡ್ತಾ ಇದ್ದಿದ್ದು ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು 2 ಸೀರಿಯಲ್ ಏನೋ ಅಷ್ಟೇ ಜಾಸ್ತಿ ಫಾಲೋ ಮಾಡ್ತಾ ಇದ್ದಿದ್ದೆ ಪಾರು. ಸೊ ಈ ವಿಚಾರಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಐ ಥಿಂಕ್ ದೇ ವರ್ ಮೈ ವೆರಿ ಗುಡ್ ಫ್ರೆಂಡ್ಸ್. ಓಕೆ. ಇನ್ನೊಬ್ರು ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ತುಂಬಾ ಬೆಸ್ಟ್ ಫ್ರೆಂಡ್ ಇದ್ರು. ಸ್ವರ್ಗ ಬೇಕಾ ಐಶ್ವರ್ಯ ಬೇಕಾ ಅಂದ್ರೆ ನಂಗೆ ಐಶ್ವರ್ಯನೇ ಬೇಕಂತ ಹೇಳಿದ್ರು. ಐಶ್ವರ್ಯನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಸೊ ಆ ಫ್ರೆಂಡ್ ಬಗ್ಗೆ ಹೇಳಿ, ನಾನು ಅವ್ರನ್ನ ಮಾತನಾಡ್ಸಿದೆ, ಯಾಕೆ ಹೇಳಿದ್ರು ಅಂತ ರೀಸನ್ ಕೂಡ ಹೇಳಿದ್ರು. ಸೊ ನೀವೇನ್ ಹೇಳ್ತೀರಾ ನೋಡೋಣ. ಇಲ್ಲ, ವಾಟ್ ಎವರ್ ಅದೇನ್ ಮಾತುಕತೆ ಆಗ್ತಾ ಇತ್ತು ಅಲ್ಲಿ ಕಂಟೆಸ್ಟೆಂಟ್ಸ್ ಮಧ್ಯ ಇರ್ಬೋದು, ಅಥವಾ ರಂಜಿತ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು. ನಾನು ಅದಕ್ಕೆ ನೇಮ್ ಹೇಳಿಲ್ಲ, ಅವರೇ ಹೇಳಿ ಅಂತ. ರಂಜಿತ್ ಅವ್ರು ಏನಾದ್ರು ನೀವು ಹೇಳಿಕೆ ಕೊಟ್ಟಿರೋದು ಮಾತಾಡಿರೋದು ನೋಡಿದ್ರೆ ಬೇಜಾರಾಗ್ತಾರೆ ಅನ್ಸುತ್ತೆ. ಬಿಕಾಸ್ ಅವ್ರು ಹೇಳಿದ್ರು ನನ್ನ ಹತ್ರ ಕ್ರಶ್ ಆಗಿತ್ತು ಮೇಲೆ. ಹೌದು ಅಂತ ಹೇಳ್ಬಿಟ್ಟು ಪಾಪ ಬೇಜಾರಾಗ್ಬೇಡಿ ರಂಜಿತ್, ಸೀರಿಯಸ್ಲಿ ನನ್ನ ಹತ್ರ ಪ್ರೋಮೋ ಇದೆ ಮೊಬೈಲ್, ಆಮೇಲೆ ಪ್ರೋಮೋಲೇ ಹಾಕಿದ್ದೀನಿ ಆ ಲೈನನ್ನ.
ಈ ವಿಚಾರ ಸೀರಿಯಸ್ಲಿ ನನಗೆ ಗೊತ್ತಿರ್ಲಿಲ್ಲ. ಓಕೆ ಇವಾಗ ನೋಡಿ ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ ಫೈನ್. ಇನ್ನ ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಘಟನೆ ನಡೆಯುತ್ತೆ, ನೀವು ಬೀಳ್ತೀರಾ. ಆ ಸಂದರ್ಭದಲ್ಲಿ ವಿರಾಟ್ ತ್ರಿವಿಕ್ರಮ್ ಎಸ್ ನೋಡಿ ಸಿನಿಮಾಗಳು ಬಂದು ಒಂದಷ್ಟು ಜನ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡಿ ತ್ರಿವಿಕ್ರಮ್ ಬಂದು ಎತ್ತುತ್ತಾರೆ, ಅದು ಮಾನವೀಯತೆ ಅಲ್ವಾ. ಸೊ ಬಟ್ ಅದಕ್ಕೆ ಭವ್ಯ ಅವರು ಇನ್ನೊಂದೇನೋ ಹೇಳ್ತಾರೆ. ಸೊ ಇನ್ನೊಂದೇನೋ ಸ್ಟೋರಿ ಬಿಲ್ಡ್ ಇಲ್ಲ ಇಲ್ಲ ಇಲ್ಲ, ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಅದು ಒಂದು ಗ್ರೋಸರಿ ಟಾಸ್ಕ್ ಆಗಿರುತ್ತೆ ನಮ್ಗೆ. ಒಂದು ಟೈಮ್ ಲೂಪ್ ಅಲ್ಲಿ ನಾವು ಎಲ್ಲರೂ ಸಿಕ್ಕಾಕೊಂಡಿರ್ತೀವಿ. ಆ ಟೈಮ್ ಲೂಪ್ ಅಲ್ಲಿ ನಾವು ಬೆಡ್ ಮೇಲೆ ಹೋಗಿ ಮಲ್ಕೊಬೇಕು, ಬಜಾರ್ ಆದಾಗ ಲೈಟ್ಸ್ ಆಫ್ ಆಗುತ್ತೆ, ಮಲ್ಕೊಬೇಕು. ಬೇರೆ ಪೊಸಿಷನ್ಸ್ ಅಲ್ಲಿ ಒಂದೊಂದು ಟೈಮಲ್ಲೂ 5 ಸಲ ಏನೋ ಮಾಡಿದ್ವಿ, 4 ಸಲನೋ 5 ಸಲನೋ ಮಾಡಿದ್ವಿ ಆ ಟೈಮ್ ಲೂಪ್. ಸೇಮ್ ಇನ್ಸಿಡೆಂಟ್ಸು ಟೈಮ್ ಲೂಪಲ್ಲಿ ಎದೊಳ್ಬೇಕು, ಪುನಃ ಡಾನ್ಸ್ ಆಡ್ಬೇಕು. ಮತ್ತೆ ನಂದು ಶಿಶಿರ್ದು ರಜತದು ಒಂದು ಕಿಚನ್ಗೆ ಹೋಗ್ತೀವಿ, ಅಲ್ಲೊಂದು ಅಷ್ಟ ಆಗುತ್ತೆ. ಪುನಃ ಬರಬೇಕು. ನಾನು ಭವ್ಯ ಅವರು ಎಣ್ಣೆ ಬಾಟಲ್ ತಂದು ಅವ್ರಿಗೆ ಮಸಾಜ್ ಮಾಡ್ತಾ ಇರಬೇಕು, ತ್ರಿವಿಕ್ರಮ್ ಅವ್ರಿಗೆ ಜಿಮ್ ಏರಿಯಾದಲ್ಲಿ. ಆಮೇಲೆ ನಾನು ಅದನ್ನ ನೋಡ್ಕೊಂಡು ಬಂದು ಬೀಳ್ಬೇಕು ಸ್ವಿಮ್ಮಿಂಗ್ ಪೂಲ್ಗೆ, ಆಶ್ಚರ್ಯಚಕಿತಳಾಗಿ ಆಯಾ ತಪ್ಪಿ ಬೀಳ್ತೀನಿ. ಸೊ ಅವಾಗ ತ್ರಿವಿಕ್ರಮ್ ಅವರು ನಾನು ಬಂದು ಸೇವ್ ಮಾಡಿ. ದಿಸ್ ಇಸ್ ಆಲ್ ಟೈಮ್ ಲೂಪ್, ಅದು ಟಾಸ್ಕ್. ಅದು ನಮ್ಗೆ ಇದನ್ನ ತಗೊಂಡು ಹೋಗಿ ಟ್ರೋಲ್ ಮಾಡ್ಕೊಂಡು ವೈರಲ್ ಮಾಡ್ತಾ ಇದಾರೆ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ. ಸೊ ದಿಸ್ ಇಸ್ ಆಕ್ಚುಯಲ್ ಟಾಸ್ಕ್. ಸಂದರ್ಭದಲ್ಲಿ ಅಂದ್ರೆ ಬಿಗ್ ಬಾಸ್ ಹೋಗುವಂತಹ ಸಂದರ್ಭದಲ್ಲಿ ಇಷ್ಟು ಒಳ್ಳೆ ರೀಚ್ ಸಿಕ್ಕಂತಹ ಸಂದರ್ಭದಲ್ಲಿ ತಂದೆ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಐಶ್ವರ್ಯ. ಇದೊಂದು ಹೇಳಲೇಬೇಕು, ಅದೊಂದು ವಾಯ್ಡ್ ಇದ್ದೇ ಇರುತ್ತೆ ನನ್ನ ಜೀವನದಲ್ಲಿ, ಸದಾ ಆ ವಾಯ್ಡ್ ಇರುತ್ತೆ. ಆ ಸ್ಪೇಸ್ ಏನಿದೆಯಲ್ಲ ಅದು ಯಾರೂ ಫಿಲ್ ಮಾಡಕ್ ಸಾಧ್ಯನೇ ಇಲ್ಲ. ಏನಂತಾರೆ, ನನ್ನ ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಏನೇ ಒಂದು ವಿಚಾರ ಏನೇ ಆದ್ರೂ ಫಸ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ಇಷ್ಟೆಲ್ಲ ನಡೀತಾ ಇದೆ ನನ್ನ ಲೈಫಲ್ಲಿ. ಸೀರಿಯಲ್ಸ್ ಆಯಿತು, ಒಂದಷ್ಟು ಆಪರ್ಚುನಿಟೀಸ್ ಬಂತು, ಒಂದೆರಡು ರಿಯಾಲಿಟಿ ಶೋ ಆಯಿತು, ಆ್ಯಂಡ್ ಇವಾಗ ಬಿಗ್ ಬಾಸ್ ಆಗಿದೆ. ಶೇರ್ ಮಾಡ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಇಲ್ಲ ಅನ್ನೋದು ಒಂದು ತುಂಬಾ ಅದು ದುಃಖ ಇದೆ. ಆ ವಾಯ್ಡ್ನ ಯಾರೂ ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ಈಗ ಮಗಳೇ ಅಂತ ಏನು ಅಪ್ಪ ಅಮ್ಮ ಕರೀತಾರಲ್ಲ, ಆ ಒಂದು ಎಮೋಷನ್ ಇರುತ್ತೆ. ಅಪ್ಪ ಅಮ್ಮ ಬಿಟ್ಟರೆ ನನಗೆ ಆ ಎಮೋಷನ್ ಕೇಳಿಸಿದ್ದು ಬಿಗ್ ಬಾಸ್ ಧ್ವನಿಯಲ್ಲಿ. ಮಗಳೇ ಅಂತ ಕರೀತಾರಲ್ಲ, ಆ ಒಂದು ಆ ಹಾರ್ಟ್ ಫೆಲ್ಟ್ ಎಮೋಷನ್ ನನಗೆ ಅದು ನಾಟಿದೆ. ಓಕೆ. ಇನ್ನು ಐಶ್ವರ್ಯ ಅವರು 2018ರಲ್ಲಿ ತಂದೆನ ಕಳ್ಕೊತಾರೆ. ಎಸ್. ಅದಾದ ನಂತರ 2 ವರ್ಷಕ್ಕೆ ತಾಯಿನೂ ಕೂಡ ಕಳ್ಕೊತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ 2 ವರ್ಷದ ಅಂತರದಲ್ಲಿ ಇಬ್ಬರೂ ಕಳ್ಕೊತಾರೆ ಅಂದರೆ ನಂಗೆ ಕೇಳೋಕ್ಕೆ ಅದು ಕಷ್ಟ ಆಗ್ತಾ ಇದೆ. ಸೊ ಹೇಗೆ ಎಲ್ಲವನ್ನು ನಿಭಾಯಿಸಿದ್ರಿ? ಬಿಕಾಸ್ ಒಂದು ಕಂಪ್ನಿ ಕೂಡ ಇತ್ತು ಅಂತ ಹೇಳಿದ್ರಿ, ಆ ಕಂಪ್ನಿ ಹೇಗೆ ನಿಭಾಯಿಸಿದ್ರಿ? ಎಷ್ಟು ಕಷ್ಟ ಆಯಿತು? ಮತ್ತೆ ಕಂಬ್ಯಾಕ್ ಆಗಿದ್ದು ಹೇಗೆ ಐಶ್ವರ್ಯ? ಬಿಕಾಸ್ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ ನಂಗೆ ಐಶ್ವರ್ಯ. ತುಂಬ ನೋಡೋಕೆ ತುಂಬ ಕ್ಯೂಟ್, ಸ್ವೀಟ್, ತುಂಬ ಸಾಫ್ಟ್ ಅಂತ ಅನ್ಸುತ್ತೆ, ಬಟ್ ರಿಯಲಿ ನೀವು ವೆರಿ ವೆರಿ ಸ್ಟ್ರಾಂಗ್ ಐಶ್ವರ್ಯ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾವುದೇ ಒಂದು ಸಿಚುವೇಶನ್, ಈ ಥರ ಲೈಫಲ್ಲಿ ಬರುವಂಥ ಸಿಚುವೇಶನ್ಸ್ಗೆ ಯಾವುದೇ ಥರದ ಒಂದು ರೂಲ್ ಬುಕ್ ಬರಲ್ಲ.